ಇದೊಂದು ಅತ್ಯಂತ ತಮಾಷೆ ಘಟನೆ. ತಮಾಷೆ ಅಂತಾನೆ ತಗೋಬೇಕದನ್ನ, ಮತ್ತೊಂದೇನು ವಿಶೇಷ ರೀತಿಯಲ್ಲಿ ನೋಡೋ ಕಾರಣ ಇಲ್ಲ. ಪುಣೆಯಲ್ಲಿ ಒಬ್ಬ ಖ್ಯಾತ ಸ್ತ್ರೀರೋಗ ತಜ್ಞ ಇದ್ದಾರೆ, ಡಾಕ್ಟರ್ ಕಿಶೋರ್ ಶಹಾ. ಅವರೊಂದು ತಮಾಷೆ ಘಟನೆ ಬಗ್ಗೆ ಬರೆದಿದ್ದಾರೆ. ಘಟನೆ ವಿಚಿತ್ರ, ಬಟ್ ಅದರ ಕೊಡೆ ಸಂದೇಶ ಚೆನ್ನಾಗಿದೆ. ಡಾಕ್ಟರ್ ಕಿಶೋರ್ ಅವ್ರ ಹೆಂಡತಿ ENT ಸರ್ಜನ್, ಅಂದರೆ ಕಿವಿ ಮೂಗು ಗಂಟಲು ತಜ್ಞ. ಯಾಕೆ ಈತ ಸ್ತ್ರೀರೋಗ ತಜ್ಞ. ಇಬ್ಬರು ಒಂದೇ ಆಸ್ಪತ್ರೆಯಲ್ಲಿ ಪಕ್ಕದ ಕೊಠಡಿಯಲ್ಲಿ ಕೆಲಸ ಮಾಡ್ತಾರೆ. ಇವ್ರದೇ ಹಾಸ್ಪಿಟ್ಲು. ಒಂದಿನ ಕಿಶೋರ್ ಪರಿಚಯದ ವೈದ್ಯೊಬ್ಬರು ಫೋನ್ ಮಾಡಿ, ಒಬ್ಬ ಮಹಿಳೆಯನ್ನು ಕಳಿಸ್ಕೊಡ್ತೇನೆ, ಆಕೆ ಗರ್ಭಪಾತ ಮಾಡಿಸ್ಬೇಕಾಗಿದೆ ಅಂತ ಹೇಳಿ ಸಮಯ ಗೊತ್ತು ಮಾಡಿದರು. ಕಿಶೋರ್ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದರು, ಆ ಮಹಿಳೆ ಬಂದ ತಕ್ಷಣ ತನ್ನ ಕಡೆ ಕಳಿಸ್ಬೇಕು ಅಂತ ಹೇಳಿದರು. ಗೊತ್ತಿದ್ದವ್ರಲ್ಲ, ಇನ್ನೊಬ್ಬ ವೈದ್ಯ ಹೇಳಿದ್ದು ಕಳಿಸ್ಕೊಡಿ ಅಂತ. ಅದೇ ಸಮಯಕ್ಕೆ ಇನ್ನೊಬ್ಬ ಮಹಿಳೆ ಬಂದಳು. ಆಕೆ ಬಂದು ಇವ್ರಿಗೋಸ್ಕರ ಅಲ್ಲ, ತನ್ನ ಕಿವಿಯಲ್ಲಿ ಮೇಣ ಶೇಖರೆ ಆಗಿದೆ, ಅದನ್ನು ತೆಗೆಸ್ಬೇಕು ಅಂತ ಕಿಶೋರ್ ಪತ್ನಿ ನೋಡೋಕೆ ಬಂದಿದ್ದಾಳೆ. ಆದರೆ ಕಾರ್ಯದರ್ಶಿ ವಿಚಾರ ಮಾಡ್ಬೇಕಲ್ವಾ, ಆಕೆಯನ್ನು ಕಿಶೋರ್ ಕಡೆ ಕಳಿಸಿದ್ರು. ಪಾಪ ಹೆಣ್ಮಗಳಿಗೆ ಬಂದವಳಿಗೆ ತಾನು ಪ್ರಸೂತಿ ಶಾಸ್ತ್ರದ ವೈದ್ಯರು ನೋಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ. ಆಕೆ ಹೋಗ್ಬೇಕಾದದ್ದು ಕಿವಿ ಡಾಕ್ಟರ್ ಕಡೆಗೆ, ಬಂದದ್ದು ಪ್ರಸೂತಿ ಶಾಸ್ತ್ರದ ಕಡೆಗೆ. ಆ ಇನ್ನೊಬ್ರು ವೈದ್ಯರು ಏನು ಹೇಳಿದ್ರು, ಈಕೆ ಗರ್ಭಪಾತ ಮಾಡಿಸ್ಬೇಕು ಅಂತ ಕಳಿಸ್ಕೊಟ್ಟಿದ್ದಾರೆ. ಹಾಗಾದಂಥ ಸಂಭಾಷಣೆ ಹೇಗಿದೆ ಅಂತ ಕಿಶೋರ್ ಬರೆದಿದ್ದಾರೆ. ಬನ್ನಿ ಕುಳಿತುಕೊಳ್ಳಿ ಅಂತ ವಿಶಾಲವಾದ ನಗೆಯನ್ನ ಮುಖ ತುಂಬ ಹರಡಿಕೊಂಡು ಕಿಶೋರ್ ಹೇಳಿದ್ರು. ಆರಾಮಾಗಿ ಕೂತ್ಕೊಳ್ಳಿ, ಏನು ಆತಂಕ ಬೇಡ ಅಂದ್ರು. ಹಾಗಾಗಿ ಡಾಕ್ಟರಿನ ತೆಗೆಯುವಾಗ ತುಂಬಾ ನೋವಾಗುತ್ತದಾ ಕೇಳಿದ್ರು. ಚೇಚೆ ಅಂತ ನೋವೇನು ಆಗೋದಿಲ್ಲ ಅಂತ ಅವ್ರದ್ದು ಸುಮ್ಮನೆ ಹೇಳಾದ. ನಂತರ ಆಕೆ, ನಿಜ ಹೇಳ್ಬೇಕಂದ್ರೆ ನಾನು ಮನೆಯಲ್ಲೇ ತೆಗೆದುಬಿಡ್ಬೇಕು ಅಂತ ಪ್ರಯತ್ನ ಮಾಡಿದೆ, ಆದ್ರೆ ಆಗಲಿಲ್ಲ. ಡಾಕ್ಟ್ರಿಗೆ ಗಾಬರಿ, ದೇವರದೆಯೇ ಯಾವ ಅಪಾಯನೂ ಆಗ್ಲಿಲ್ಲ, ಹಾಗೆಲ್ಲ ಮಾಡಬಾರ್ದು, ತುಂಬಾ ತೊಂದರೆ ಆಗ್ತದೆ ಅಂದ್ರು. ಯಾರೋ ಹೇಳಿದ್ರು, ಒಂದ್ ವರ್ಷ ತಕ್ಕನೆ ಕುಣಿದ್ಬಿಡು, ಹೊರಗೆ ಬಂದ್ಬಿಡ್ತದೆ ಎಂದು. ಪ್ರಯತ್ನ ಮಾಡಿದೆ, ಆಗ್ಲಿಲ್ಲ. ಕಿಶೋರ್ ನಕ್ರು. ಅಷ್ಟು ಸುಲಭ ಆಗೋದಿದ್ರೆ ನಮ್ಮಂತ ವೈದ್ಯರು ಯಾಕೆ ಬೇಕು? ಆಕೆ ನಕ್ ಹೇಳಿದ್ಲು. ಅಂತ ನಮ್ಮ ಪಕ್ಕದ ಮನೆ ಕೂದಲಿ ಹಾಕೋ ಪಿನ್ ಇದೆಯಲ್ಲ, ಪಿನ್ನಿನ ತೆಗೆಯೋ ಪ್ರಯತ್ನ ಮಾಡದ. ಅಯ್ಯೋ ದೇವ್ರೆ ಅಂದ್ರು. ಅಷ್ಟೇ ಅಲ್ಲ, ನನ್ನ ತಾಯಿ ಬೆಂಕಿ ಕಡ್ಡಿ ಅಂತ ತೆಗೆಯೋಕ್ಕೂ ನೋಡಿದ್ರು, ಆಗ್ಲಿಲ್ಲ. ಈಗ ವೈದ್ಯರ BP ಅರ್ಥ ಆಯ್ತು. ಎಂತ ಘಾತಕಾರಿ ಪಕ್ಕದ ಮನೆಯವನು, ತಾಯಿ ಏನೋ ಕಮ್ಮಿ ಇಲ್ಲ. ನಂತರ ನನ್ನ ಪಕ್ಕದ ಮನೆಯವನು ಈ ರಸ್ತೆ ಬದಿ ಕುಳಿತು ಔಷಧಿ ಕೊಡ್ತಾರಲ್ಲ, ಅವ್ರ ಕಡೆ ಹೋಗು ಅಂತ ಹೇಳ್ದ. ನಾನು ಹೋದೆ. ಅದ ಏನಿಲ್ಲ, ಒಳಗೆ ಸ್ವಲ್ಪ ಬಿಸಿ ಮಾಡದಂತ ಎಣ್ಣೆ ಹಾಕೊಂಡ್ಬಿಡು, ಒಂದ್ ತಾಸು ಬಿಟ್ಬಿಡು, ತಾನೇ ಬಿದ್ದು ಹೋಗ್ತದೆ ಅಂದ. ಅದು ಕೆಲಸ ಮಾಡ್ಲಿಲ್ಲ ಅನ್ಲಕ್ಕೆ. ಇದು ಯಾಕೋ ಕೈ ಮೀರಿ ಹೋಗ್ತಾ ಇದೆ ಅನಿಸ್ತು ಡಾಕ್ಟರ್ ಕಿಶೋರ್ಗೆ. ಇದನ್ನ ತೆಗ್ಸೋದಕ್ಕೆ ನಿಮ್ಮ ಯಜಮಾನ್ರು ಒಪ್ಪಿಗೆ ಪಡೆದಿದ್ದೀರಾ ಅಂತ ಕೇಳಿದ್ರು. ಆಕೆ ಮುಖದಲ್ಲಿ ಗಲಿಬಿಲಿ. ಇದನ್ನ ತೆಗ್ಸೋಕ್ ನಾನು ಅವ್ರ ಒಪ್ಪಿಗೆ ತಗೋಬೇಕಾ? ಅವ್ರು ದುಬೈದಲ್ಲಿದ್ದಾರೆ, ಅವ್ರು ನೋಡೇ 2 ವರ್ಷ ಆಯ್ತು, ನಾನು ಇಲ್ಲ ಬರೋದೇ 3 ತಿಂಗಳ ನಂತರ ಅಂದ್ಲು. ಓಹೋ ಕಿಶೋರ್ ಅಂದ್ರು. ಅದಕ್ಕೆ ತಾನೇ ಆಕೆ ತೆಗ್ಸೋಕ್ ಬಂದದ್ದು, ಗರ್ಭ ತೆಗ್ಸೋದಕ್ಕೆ ಅನ್ಕೊಂಡ್ರು ಕಿಶೋರ್. ಆದ್ರೆ ಈ ವಿಷಯವನ್ನು ಫೋನ್ನಲ್ಲಿ ಅವ್ರು ತಿಳಿಸಿದ್ದೇನೆ ನಾನು ಅಂದ್ಲು. ಹಾಗಾದಕ್ಕೆ ಗಂಡ ಬಹಳ ವಿಶಾಲ ಮನೋಭಾವದವನೇ ಇರಬೇಕು. ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಚೆನ್ನಾಗಿತ್ತು ಅಂದ್ರು ವೈದ್ಯರು. ಬೆಳಗ್ಗೆನೆ ಬರ್ಬೇಕು ಅನ್ಕೊಂಡೆ, ಅದು ಯಾರೋ ಬಂದಿದ್ರೆ ತಡ ಆಯ್ತು ಅಂದ್ಲ. ಹಾಗಲ್ಲ, ಇನ್ನೂ ಕೆಲವು ದಿವಸ ಮೊದಲೇ ಬಂದಿದ್ರೆ ಚೆನ್ನಾಗಿತ್ತು, ತಡ ಆದ್ರೆ ಅದಕ್ಕೆ ಚಲನವಲನ ಬಂದ್ಬಿಡುತ್ತೆ ಅಂತ ಹೃದಯ ಬಡಿತ ಪ್ರಾರಂಭ ಆಗುತ್ತೆ. ಆಕೆ ಕಣ್ಣರಳಿಸಿ ಗಾಬರಿಯಿಂದ ಇವನ್ನೇ ನೋಡ್ತಾ ಇದ್ಲು. ಪರವಾಗಿಲ್ಲ, ಈಗಲೂ ಮಾಡ್ಬೋದು, ಸ್ವಲ್ಪ ರಕ್ತಸ್ರಾವ ಹೆಚ್ಚಾಗ್ತದೆ, ಹೆಚ್ಚೇನಿಲ್ಲ, ಒಂದ್ ಕೆಲವು ದಿವಸ ಮಾಡ್ತಾವ. ಆಕೆ ನಿಜವಾಗ್ಲೂ ಗಾಬರಿ ಆಗಿದ್ಲು. ಋತುಸ್ರಾವೇ ತುಂಬಾ ಹೆಚ್ಚಾಗ್ತದ? ಹೆಚ್ಚೇನಿಲ್ಲ, ನಿಮ್ ಮಾಸಿಕ ಋತುಸ್ರಾವಕ್ಕಿಂತ ಸ್ವಲ್ಪ ಹೆಚ್ಚಾಗ್ತದೆ, 1 ವಾರ ಇದ್ದಿತ್ತು ಅಷ್ಟೇನೆ. ಆಕೆ ನಡುತ್ತಾ ಇದ್ಲು, ತಲೆಗೂದ್ಲು ಕೈಯಲ್ಲಿ ಹಿಡ್ಕೊಂಡಿದ್ಲು. ವೈದ್ಯರು ಹೇಳಿದ್ರು, ಚಿಂತೆ ಮಾಡ್ಬೇಡಿ, ನಾನಿದ್ದೇನಲ್ಲ, ನಿಮ್ ಬಟ್ಟೆ ಕಳಿಸಿ ಪರೀಕ್ಷೆ ಮಂಚ ಮಾಡ್ಕೊಳ್ಳಿ ಎಂದು. ಒಂದು ಕ್ಷಣದಲ್ಲಿ ಆಕೆ ಮಂಜಿನಂತ ಕರಗಿ ವೈದ್ಯರು ಕೊಟ್ಟಿದ್ದು ಹೊರಗೆ ಓಡಿ ಮಾಯ ಆಗಿತ್ತು. ಇದು ನೋಡಿ ಹೇಗಿದೆ ಪರಿಸ್ಥಿತಿ. ಮತ್ತೊಬ್ಬರ ಜೊತೆಗೆ ಸಂವಾದ ಮಾಡುವಾಗ ಅವ್ರು ಸರಿಯಾದ ವ್ಯಕ್ತಿ ಹೌದು ಅಲ್ವೋ ತಿಳ್ಕೊಳ್ಬೇಕಲ್ವೇ ನಾವು? ಎಷ್ಟು ಬಾರಿ ಹೀಗೆ ಮಾಡೋದಿಲ್ವಾ? ಅರ್ಧ ಗಂಟೆ ಮಾತಾಡ ನಂತರ, ಓ ನೀವು ಅವರಲ್ವಾ, ಇವರು ಅನ್ಕೊಂಡಿದ್ವಿ ಅಂತೀವಿ. ಯಾರ ಮಾತೋ ಯಾರಿಗೋ ಹೇಳಿದ್ರೆ ಅರ್ಥ ಆದೀತಲ್ವಾ? ಕಿವಿ ಡಾಕ್ಟರ್ ಕಡೆ ಹೋಗೋರ್ನ ಪ್ರಸೂತಿ ಶಾಸ್ತ್ರದ ಡಾಕ್ಟರ್ ಕಡೆ ಕಳಿಸಿದ್ರೆ ಏನು ಅನಾಹುತ ಆಗ್ತಾ ಅನ್ನೋದನ್ನು ತಮಾಷೆಯಾಗಿ ಕಿಶೋರ್ ಶಹಾ ಬರೆದಿದ್ದಾರೆ. ಆ ಬರವಣಿಗೆ ಉದ್ದೇಶ ಇಷ್ಟೇನೆ, ಮಾತಾಡುವಾಗ ಎಚ್ಚರ ಇರಲಿ. ಯಾರ ಹತ್ರ ಮಾತಾಡ್ತೀನಿ, ಏನ್ ಮಾತಾಡ್ತೀನಿ, ಮಾತಾಡೋದು ಸರಿ ಇದೆಯಾ ಅಂತ ಚಿಂತೆ ಇದ್ದಾಗ ಮಾತು ಅನರ್ಥ ಆಗೋದಿಲ್ಲ.